ಇನ್ನು ರಾಜ್ಯಾದ್ಯಂತ 77ನೇ ಗಣರಾಜ್ಯೋತ್ಸವ ದಿನಾಚರಣೆಗೆ ಸಂಭ್ರಮ ಮನೆ ಮಾಡಿರೋದು. ಅದರ ಭಾಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರೋದನ್ನು ಈಗಷ್ಟೇ ನಿಮಗೆ ತೋರಿಸ್ತೆ. ಈ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಲಾಗಿದೆ, ಗಮನಿಸಿ. ಕಬ್ಬನ್ ಪಾರ್ಕ್ ರಸ್ತೆಯ BRV ಜಂಕ್ಷನ್ನಿಂದ ಕಾಮರಾಜ ರಸ್ತೆ ಜಂಕ್ಷನ್ನವರೆಗೆ ಎರಡೂ ದಿಕ್ಕಿಗಳಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ, ಗಮನಿಸಿ. ಎರಡೂ ಜಂಕ್ಷನ್ ಅಂದರೆ ಕಬ್ಬನ್ ರಸ್ತೆಯ BRV ಜಂಕ್ಷನ್ನಿಂದ ಕಾಮರಾಜ ರಸ್ತೆಯ ಜಂಕ್ಷನ್ನವರೆಗೆ ಎರಡೂ ದಿಕ್ಕುಗಳಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮಾಣಿಕ್ ಷಾ ಮೈದಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ಈಗ ಮಾಣಿಕ್ ಷಾ ಪರೇಡ್ನಲ್ಲಿ ಮೈದಾನದಲ್ಲಿ ಸಂಭ್ರಮ ಮನೆ ಮಾಡ್ತಾ ಇದೆ. ಗಣರಾಜ್ಯೋತ್ಸವದ ದಿನಾಚರಣೆಗೆ ಅಂಗವಾಗಿ ಕಾರ್ಯಕ್ರಮಕ್ಕೆ ಸಿದ್ಧತೆ, ಸೆಕ್ಯೂರಿಟಿ ಜೊತೆಗೆ ಕೆಲವೊಂದಿಷ್ಟು ರಸ್ತೆಯ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಓವರ್ ಆಲ್ ಡೀಟೇಲ್ಸನ್ನು ಕೊಡೋದಾದರೆ ಅದ್ರ ಬಗ್ಗೆ. ಎಸ್ ಶರತ್, ಇವತ್ತು 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರತಿ ಬಾರಿ ಕೂಡ ಗಣರಾಜ್ಯೋತ್ಸವ ಅಂತ ಬಂದಾಗ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲೂ ಕೂಡ ಸಾಕಷ್ಟು ಆಚರಣೆಯನ್ನು ಕೂಡ ಮಾಡಲಾಗುತ್ತೆ. ಈ ಬಾರಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿಗೂ ಕೂಡ ಇದೀಗ ಸಾಕಷ್ಟು ಬರದ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆಯಾಗಿ ಗಮನಿಸ್ತಾ ಇರ್ಬೋದು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಡೆ ಕೂಡ ಸಜ್ಜಾಗಿದೆ. ಮತ್ತೊಂದು ಕಡೆಯಾಗಿ ನಿನ್ನೆ ಆನ್ಲೈನ್ ಮೂಲಕ ಪಾಸನ್ನ ತಗೊಂಡಂತಹ ಒಂದಷ್ಟು ಸಾರ್ವಜನಿಕರು ನೋಡಕ್ಕೆ ಬಂದಂತಹವರು ಕೂಡ ಇದೀಗ ಆಸನ್ನರಾಗಿರುವಂಥದ್ದು. ಯಾಕಂದ್ರೆ ಈ ಬಾರಿ ಸ್ವಲ್ಪ ಇನ್ನೂ ಕೂಡ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು. ಯಾಕಂದ್ರೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ. ಒಂದ್ ಕಡೆಯಾಗಿ ಬೇರೆ ಬೇರೆ ರೋಡ್ಗಳ ಡೈವರ್ಷನ್ ಮಾಡಲಾಗಿದೆ. ಯಾವುದೇ ರೀತಿ ಟ್ರಾಫಿಕ್ ಆಗಬಾರ್ದು, ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ನಾವೇನಾದ್ರೂ ಪಾಸ್ ಅನ್ನ ತಗೊಂಡಿದ್ರು ಕೂಡ 4-5 ಕಡೆಗಳಲ್ಲಿ ವೆರಿಫಿಕೇಶನ್ ಮಾಡೋದಾಗಿರ್ಬೋದು, ಜೊತೆಗೆ ID ಕಾರ್ಡ್ಗಳನ್ನು ಕೂಡ ಕೇಳುವಂತಹದ್ದು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಇದನ್ನ ಮುಗಿಸಿ ಒಳಭಾಗಕ್ಕೆ ಬಂದ್ರೆ ಪಥಸಂಚಲನ ಆಗಿರ್ಬೋದು, ಏರ್ಫೋರ್ಸ್ CRPF ಮಹಿಳಾ ಅವರಿಂದ ಆಗಿರ್ಬೋದು, ಜೊತೆಗೆ ಈ ಬಾರಿ ವಿಶೇಷವಾಗಿ ತಮಿಳುನಾಡು ರಾಜ್ಯದಿಂದ ಪೊಲೀಸ್ ಜೊತೆಗೆ ಸ್ಕೌಟ್ಸ್ ಗೈಡ್ಸ್ಗಳು ಕೂಡ ಇದೀಗ ಆಗಮಿಸಿರುವಂಥದ್ದು. ಇನ್ನೇನು 9 ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣವನ್ನು ಮಾಡಿ ಭಾಷಣವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ CM ಕೂಡ ಭಾಗಿಯಾಗ್ತಾರೆ. ಅದಾದ ಬಳಿಕ ಒಂದಷ್ಟು ಶಾಲಾ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೀಗ ಏರ್ಪಟ್ಟಿರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋದ್ರೆ ಸುರಕ್ಷತಾ ದೃಷ್ಟಿಯಿಂದ 100ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಒಂದಷ್ಟು ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು, ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು, ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಬಂತು ಅಂತ ಅಂದ್ರೆ ಅವರಿಗೆ ಒಂದಷ್ಟು ಆಂಬ್ಯುಲೆನ್ಸ್ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಈ ಬಾರಿ ಮಾಡಿರುವಂಥದ್ದು. ಮತ್ತೊಂದು ಕಡೆಯಾಗಿ ಈ ಬಾರಿ ಬೈಕ್ನಲ್ಲಿ ಒಂದಷ್ಟು ಪ್ರದರ್ಶನ ಇರೋದಿಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಅದನ್ನು ಹೊರತುಪಡಿಸಿ ಎಲ್ಲ ಕಾರ್ಯಕ್ರಮಗಳು ಕೂಡ ಜರುಗುತ್ತೆ. ಶರತ್, ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಬಾರಿ ಸಾಕಷ್ಟು ಜನರಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗಿದೆ. ಮತ್ತೊಂದು ಕಡೆಯಾಗಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನಾವು ಒಂದ್ಸಲ ಎಂಟ್ರಿ ಆದ್ರೆ ಮತ್ತೆ ಎಕ್ಸಿಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.